ನನ್ನನ್ನು ನನ್ನ ಮನೆಗೆ ಭೇಟಿಯಾಗಲು ಬರಬೇಕಂದ್ರೆ ನನ್ನ ಅಪಾಯಿಂಟ್ಮೆಂಟ್ ಕೇಳಿಕೊಂಡು ಬರ್ತಾರೆ. ಅಂಥದ್ರಲ್ಲಿ ನನ್ನ ಅಪ್ಪನೆಯಿಂದ ನನ್ನ ಕಾಮತ್ ಬಾರಿಗೆ ನುಗ್ಗಿ ನಾಗೇಶಿ ಕಡೆಯಿಂದ ಕಾಳಿಂಗನನ್ನು ಕೊಲೆ ಮಾಡಿಸಿದ್ದಾನಂತಂದ್ರ ಬಲರಾಮ ಇನ್ನು ಉಳಿಯಲಾರದು ಈ ಭೂಮಿ ಮೇಲೆ ನಿನ್ನ ಪ್ರಾಣ. ಈ ಸಿದ್ಧನೆಂಬುವನು ಬದ್ಧನಾಗಿ ನಿನ್ನನ್ನು ಗುದ್ದಿಕೊಳ್ಳಲು ರೆಡಿಯಾಗಿ ನಿಂತಿರುವನು ಈ ಕುರುಕ್ಷೇತ್ರ ಎಂಬ ರಣಭೂಮಿಯಲ್ಲಿ. ಅಲಮ ಎಲ್ಲಿರುವೆ? ಅವನ ವಿಷಯದಲ್ಲಿ ನೀವೆಷ್ಟು ಕೂಗಿ ನಟ್ಟು ಕರೆದಷ್ಟು ಸುಲಭವಲ್ಲ. ಅವನಿಗಾಗಿ ಎಲ್ಲರಿಗಿಂತಲೂ ಶಕುನಿಗಿಂತಲೂ ಮಿಗಿಲಾದ ಪ್ಲಾನ್ ಮಾಡಿ ಹೊಡೆಯಬೇಕು ಅವನನ್ನು. ಹೌದು, ನಮಗೆಲ್ಲ ಪ್ಲಾನ್ ಹೇಳಿಕೊಡುವ ಶಕ್ತಿ ಎಲ್ಲಿ ಹೋಗಿದ್ದಾನಲೇ? ಕಾಳಿಂಗ ಸತ್ತಿರ ಸುದ್ದಿಯನ್ನು ತಿಳಿದು ನಮ್ಮ ಹತ್ತಿರವೇ ಬಂದಿಲ್ಲ. ಹಾಗಾದ್ರೆ ಆ ಮಚ್ಚು ಹಿಡಿದು ಬರುವ ಮುಂಬೈಯಿಂದ ರೌಡಿಗಳನ್ನು ತರೈಸಲೇ? ಇಲ್ಲ, ಆ ಪೊಲೀಸ್ ಕಮಿಷನರ್ಗೆ ಫೋನ್ ಹಚ್ಚಿ ಇಲ್ಲಿಗೆ ಕರೆಯಿಸಿ. ಇಲ್ಲ, ಆ ನನ್ನ ಮಂತ್ರಶಕ್ತಿ ಮಾನದಂಡ ಗುರುಸ್ವಾಮಿಯನ್ನು ಕರೆಯಿಸಲ. ಇಲ್ಲ, ಆ ನಮ್ಮ ಆಚಾರ್ಯ ಮಠದ ಸಾಮಂತ ಗುರುಗಳನ್ನು ಇಲ್ಲಿ ಕರೆಯಿಸಿ ಅವರ ಬಾಯಿ ಮುಚ್ಚಿಸಲ. ಏನು ಮಾಡಿದರೆ ನನ್ನ ದ್ವೇಷ ಎಂಬ ಚೋಲೆ ತೀರುತ್ತದೆ, ಬೇಗ ಕತ್ತರಿಸಲೇ ಕೈಯ. ಇದು ಒಳ್ಳೆಯ ಸಮಯ. ನೀವು ನಡೆಸಿದ್ರು ನಿಮ್ಮ ಮಠದ ಗುರುಗಳು ಈತ ಕಡೆನೇ ಬರುತ್ತಿದ್ದಾರೆ ನೋಡ್ರಿ ಅಲ್ಲಿ. ಜೈ ಶಂಭೋ ಶಂಕರ ವಿಶ್ವಾಧಿಕಾರ. ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಆಧಾರ. ಜೈ ಗುರುದೇವ್. ಬನ್ನಿ ಗುರುದೇವ, ಬನ್ನಿ. ತಾವು ಯಾವ ಮಠದ ಮಠಾಧೀಶರು ಎಂದು ನನಗೆ ತಿಳಿಯಲಿಲ್ಲ, ಸ್ವಲ್ಪ ತಿಳಿಸಿ. ನಾನು ನಿಮ್ಮ ಆಚಾರ್ಯ ಮಠದ ಸಾಮಂತ ಗುರುಗಳು. ಹೊಸ ಪಟ್ಟಾಧಿಕಾರ ಮಾಡಿಸಿಕೊಂಡ ಬಂದ ಮಠದ ಪಟ್ಟದ ದೇವರು. ಧನ್ಯನಾದ ಗುರುದೇವ, ಧನ್ಯನಾದ. ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಹಣ್ಣು, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು ಅಂತ. ಅದರಂತೆ ನಾನೀಗ ತಮ್ಮನ್ನೇ ನೆನೆಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಬಂದಿರುವ. ಬನ್ನಿ ಗುರುದೇವ, ಈ ಸಿಂಹಾಸವನ್ನು ಅಲಂಕರಿಸಿ. ಭಕ್ತ, ನೀವು ನೆನಪಿಸಲೆಂದೇ ಭೋಗ ಭಾಗ್ಯ ಸಿರಿ ಸಂಪತ್ತು ದಯಪಾಲಿಸಲಿ. ಆಪತ್ತು ವಿಪತ್ತು ನಿಮ್ಮಿಂದ ದೂರವಾಗಲಿ. ನಿಮ್ಮ ಸುಖ ಶಿಖರವೇರಲಿ. ಏನು ಗುರುದೇವ, ನೀವು ಹರಿಸಿದರಲ್ಲಿ ನನಗೆ ಬೇಕಾದದನ್ನೇ ಬಿಟ್ಟೇ ಹರಿಸಿದ್ರಿ. ಆಪತ್ತು ವಿಪತ್ತು ನಾಶವಾಗಲಿ ಎಂದು ಹೇಳಿದ್ರಿ, ಸತ್ಯ. ಆದ್ರೆ ನನ್ನ ವೈರಿ ಬಲರಾಮನ ನಾಶ ಆಗಲಿ ಎಂದು ನೀವು ಆರಿಸಲಿಲ್ಲ. ನೀವು ನೆನಪಿಸಲೆಂದೇ ಆಪದ ಬಿಟ್ಟು ಹೇಳಿದೆ ಅಷ್ಟೇ. ಆದರೆ ನೋಡು ಗುರುದೇವ, ಆದರೆ ಎಂದು ಅರ್ಥಕ್ಕೆ ನಿಲ್ಲಿಸಬೇಡ. ನನ್ನ
ವೈರ್ಯ ನಾಶಕ್ಕೆ ಯಾವ ಬಲಿ ಬೇಕಾದರೂ ತಂದು ಕೊಡ್ತೀನಿ. ಅದೇನಂತ ಬೇಕು ಹೇಳಿ ಗುರುದೇವ. ಸರಿ ಸರಿ ಗೌಡ್ರೆ. ಸರಿ ಗೌಡ್ರೆ, ಸಣ್ಣ ಭಕ್ತ, ನಿಮ್ಮ ಅಣ್ಣನವರ ಬೇಡಿಕೆ ನನಗೂ ತೃಪ್ತಿದಾಯಕವೇ? ಹೌದು ಗುರುದೇವ, ನಮ್ಮ ಅಣ್ಣನ ಬೇಡಿಕೆ ನನ್ನ ಬೇಡಿಕೆ, ನಮ್ಮ ಅಣ್ಣನ ನುಡಿಯೇ ನನ್ನ ನುಡಿ. ಇದುವರೆಗೂ ನಮ್ಮ ಅಣ್ಣ ಬಯಸಿದ್ದನ್ನೆಲ್ಲ ನಾನು ಈಡೇರಿಸುತ್ತಾ ಬಂದೆ. ಆದ್ರೆ ಇದೊಂದು ಕೆಲಸ ಮಾತ್ರ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಗುರುದೇವ, ಸಾಧ್ಯವಾಗುತ್ತಿಲ್ಲ. ಸರಿ ಗೌಡ್ರೆ, 1 ಗಂಟೆಯಲ್ಲಿ ಆ ನಿನ್ನ ವೈರಿ ನಿನ್ನ ಕಾಲಡಿಯಲ್ಲಿರ್ತಾನೆ. ನೀನೀಗ ಕೈ ಒಟ್ಟು ಭಕ್ತ, ನಾನು ನೀನೀಗ ನೀರು ಬಿಡ್ತಾ ಇರ್ತೀನಿ. ಹಾಗಾದ್ರೆ ಈಗಲೇ ಎಲ್ಲ ಸತ್ಯವನ್ನು ಹೇಳಿಬಿಡಲೇ ಗುರುದೇವ. ನೀ ಏನೆಂದು ಹೇಳ್ತಾ ಕೈ ಒಟ್ಟು ಭಕ್ತ, ನಾನೀಗ ನೀರು ಬಿಡ್ತಾ ಇರ್ತೀನಿ. ನೋಡು ಗುರುದೇವ, ನಾನು ಇಲ್ಲಿವರೆಗೆ ಮಾಡಿದ ಕೆಲಸ ಒಂದೇ ಎರಡೇ. ಅದನ್ನು ಕೇಳಿದರೆ ನೀವು ಬೆದರಿ ಬೆಂದು ಅಲ್ಲಾಡಿ ಹೋಗ್ತೀರಾ. ಗುರುದೇವ, ನನ್ನ ದೊಡ್ಡಮ್ಮನ ಮಗ ಶಾಂತಗೌಡನನ್ನು ಆಸ್ತಿಯ ವಿಚಾರವಾಗಿ ಕೊಲೆ ಮಾಡಿಸಿದವನು ನಾನು. ಅವನ ಹೆಂಡತಿ ಗಂಗಮ್ಮನು ಶೀಲ ಕೆಡಿಸಲು ಹೋದಾಗ ಅವಳ ಗಂಡನಿಂದಲೇ ಅವಳನ್ನು ಕೊಲೆ ಮಾಡಿಸಿದವನು ನಾನು. ಅಷ್ಟೇ, ಶಾಂತಾಳ ಗಂಡ ರಾಮಲಿಂಗನ ಪುರುಷತ್ವ ಹೋಗುವವರೆಗೂ ಕಟ್ಟಿ ಹಾಕಿ ಹೊಡೆದಿದ್ದು ನಾನೇ. ಅವನ ಹೆಂಡತಿ ಶಾಂತಾಳನ್ನು ಶೀಲಗೆಡಿಸಿ ಗರ್ಭವತಿ ಆಗುವ ಹಾಗೆ ಮಾಡಿ ಕೊನೆಗೆ ಅವಳು ನೇದು ಹಾಕಿಕೊಂಡು ಸಾಯುವವರೆಗೆ ಹಾಗೆ ಮಾಡಿದವನು ಆ ಕಾಳಿಂಗ. ಹಳ್ಳಿಯಿಂದ ದಿಲ್ಲಿವರೆಗೆ, ದಿಲ್ಲಿಯಿಂದ ವಿದೇಶದವರೆಗೆ ಬಂಗಾರದ ಬಿಸ್ಕೆಟು, ಹುಲಿ ಉಗುರು, ಡ್ರಗ್ಸು, ಇದೆಲ್ಲ ಮಾಡಿದವನು ನಾನೇ. ಸಾಕು ಅಥವಾ ಇನ್ನೂ ಬೇಕು? ಸಾಕು ಸಾಕು, ಇನ್ನು 24 ಗಂಟೆಯಲ್ಲಿ ಆ ನಿನ್ನ ವೈರಿಗಳು ನಿನ್ನ ಕೈಯಲ್ಲಿ ನಾಶವಾಗುತ್ತಾರೆ. ಏಕಲ್ಲ, ಆ ನನ್ನ ವೈರ್ಯ ನಾಶಕ್ಕೆ ಗುರುಗಳು ಹೇಳಿದ ಹಾಗೆ ಆ ಚಂಡಿಕಾ ಹೋಮಕ್ಕೆ ಏನು ಬೇಕಾದರೂ ವ್ಯವಸ್ಥೆ ಮಾಡು. ಗುರುಗಳು ಒಳಗೆ ಹೋಗ. ಆಯ್ತಣ್ಣ, ಬನ್ನಿ ಗುರುದೇವ. ಸಂತೋಷ. ಪರಮ ಸಂತೋಷ. ಇನ್ನು ಕೇವಲ 24 ಗಂಟೆಯಲ್ಲಿ ಆ ನನ್ನ ವೈರಿ ಬಲರಾಮರ ಸರ್ವನಾಶ. ಇದು ನನಗೆ ಅತಿಯಾದ ಸಂತೋಷ. ಪರಮೇಶ್ವರನ ಉರಿನೇತ್ರಕ್ಕೆ ಕಾಮದಹನವಾದಂತೆ, ಶುಕ್ಲಾಚಾರದ ಚೀರ್ಣೋದಯದ ಮಂತ್ರಕ್ಕೆ ಆ ನಚಿಕೇತ ಭಸ್ಮವಾದಂತೆ ಇಂದು ಈ ನನ್ನ ಗುರುದೇವರ ಮಂತ್ರಕ್ಕೆ ಆ ನನ್ನ ವೈರಿ ಬಲರಾಮ ನಾಶವಾಗ್ತಾನಂದ್ರ ಇದು ನನಗೆ ಅತಿಯಾದ ಸಂತೋಷ.
ಚೀರಾಡಬೇಡ. ಈ ಊರಿಗೆ ನಾನೇ ದೊಡ್ಡವನೆಂದು ಜಿಗದಾಡುವ ಈ ನಿನ್ನ ಪ್ರಾಣವನ್ನು ಒಯ್ಯಲು ಯಮಧರ್ಮ ಇಲ್ಲಿಗೆ ಬಂದಿದ್ದಾನೆ. ಲೇ ರಾಮ, ಯಮನಿಗೆ ಯಮನಾಗಿ ನಿಂತಿರುವ ಈ ಸಿದ್ಧರಿಗೆ ನೀನು ಯಮನಾಗಿ ಬಂದಿದೀಯಾ? ಇವನು ಸಾವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ ಕಣೋ, ಮೃತ್ಯುಂಜಯ. ಏ ಗೌಡ, ನೀನು ಮರಣವನ್ನು ಮೆಟ್ಟಿ ನಿಂತ ಮೃತ್ಯುಂಜಯನೇ? ಏ ಗೌಡ, ತಾನು ಮಾಡಿದ ಪಾಪಕ್ಕೆ 6 ಕೋಟಿ ಆಯುಷ್ಯವನ್ನು ಪಡೆದ ಆ 10 ತಲೆಯ ರಾವಣನೇ ಉಳಿಯಲಿಲ್ಲ. ಬ್ರಹ್ಮನಿಂದ ಹೊರ ಪಡೆದು ಸಾವನ್ನೇ ಗೆದ್ದು ಎಂಬ ಹಾರಾಡಿದ ಆ ಹಿರಣ್ಯಕೇಶವನು ಉಳಿಯಲಿಲ್ಲ. ಇಂದು ನೀನ್ಯಾವ ಲೆಕ್ಕಲೇ ಗೌಡ? ಹೇಳು, ನಮ್ಮ ಮನೆತನಕ್ಕೆ ಯಾಕೆ ಅನ್ಯಾಯ ಮಾಡಿದೆ? ಬೇಗನೆ ಆ ಗುರುದೇವನ ಕರ್ಕೊಂಡು ಹೊರಗೆ ಬರಲೇ. ಬೇಗ ಈ ರಿವಾಲ್ವರ್ನಿಂದ ಗುರಿ ಇಟ್ಟು ಹೊಡೆಯಿರಿ, ಇಲ್ಲದಿದ್ದರೆ ನನಗೆ ಅಪ್ಪಣೆ ಕೊಡಿ, ನಾನು ಸಾಯಿಸಿ ಬಿಡುತ್ತೇನೆ. ಗುರುದೇವ, 24 ಗಂಟೆಯಲ್ಲಿ ಆ ನನ್ನ ವೈರಿ ನಾಶವಾಗ್ತಾನಂತ ಹೇಳಿದ್ರಿ. ಇವನು ಇಲ್ಲಿ ಬಂದು ನನ್ನನ್ನೇ ಕತ್ತಿಸ್ತಾ ಇದ್ದಾನೆ. ಎಲ್ಲಿ ಹೋಯ್ತು ಆ ನಿಮ್ಮ ಮಂತ್ರದ ಶಕ್ತಿ? ಎಲ್ಲಿ ಹೋಯ್ತು ಆ ನಿಮ್ಮ ಕಾವಿಯ ಕಸರತ್ತು? ನಾನು ಈ ಕಾವ್ಯನ್ನು ಕತ್ತರಿಸಿ ಬಂದ ನಿಮ್ಮ ಗುರುದೇವ ಅಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದ CID ಆಫೀಸರ್. ಇನ್ಸ್ಪೆಕ್ಟರ್ ಪ್ರವೀಣ, ನಿನ್ನಿಂದ ಇಂಥ ಮೋಸವೇ? ಹೌದು, ಮೋಸಕ್ಕೆ ಮೋಸ, ಸ್ನೇಹಕ್ಕೆ ಸ್ನೇಹ. ಬಲರಾಮ, ಈ ಕೊತ್ತಲಿನಿಂದ ಈ ಇವನ ನೆತ್ತರವನ್ನು ಹರಿಸು. ಆ ನೆತ್ತರವನ್ನು ಹರಿಸಲು ನೆಕ್ಕಬೇಕಂತೆ ತಾಯಿ ದುರ್ಗಾದೇವಿ ಆಶೀರ್ವಾದ ಪಡೆದು ಬಂದಿದ್ದೇನೆ ಸಾರ್. ಕ್ಷಮೆ ಇರಲಿ ಗೌಡ್ರಿ, ಇವ್ರನ್ನು ಕೊಲ್ಲುವುದಕ್ಕೆ ನನ್ನ ಕೈಗಳೇ ಮೇಲಕ್ಕೆ ಏಳುತ್ತಿಲ್ಲ. ಅವು ಹೇಗೆ ಮೇಲೆ ಕೇಳ್ತಾವೋ ಆ ನಿನ್ನ ಕೈಗಳು? ಅವು ಸಿಕ್ಕಂತೆ ಪಾಪಗ್ರಸ್ತ ಕೈಗಳು. ಎಷ್ಟೋ ಹೆಣ್ಣು ಮಕ್ಕಳ ತಾಳಿ ಹರಿಸಿದ ಕೈಗಳು, ಎಷ್ಟೋ ಹೆಣ್ಣು ಮಕ್ಕಳ ಶೀಲಗಡಿಸಿದ ಕೈಗಳು. ಅವು ಹೇಗೆ ಮೇಲೆ ಕೇಳ್ತಾವೋ ಆ ನಿನ್ನ ಕೈಗಳು? ನೀವು ಮಾಡಿದ ಕೃತ್ಯವನ್ನೆಲ್ಲ ನೆನಪಿಸಿಕೊಂಡು ಹೋದರೆ ನನ್ನ ಪಾದದಿಂದ ನೆತ್ತಿಯವರೆಗೆ ಉರಿ ಹತ್ತಿ ಬಿಡುತ್ತದೆ. ಈಗ ಒಂದು ಕ್ಷಣಕ್ಕೆ 2 ತಲೆ ಉರಲೇಬೇಕು. ಅವನನ್ನು ಸಂಪೂರ್ಣವಾಗಿ ಕೊಲೆ ಮಾಡಬೇಡ. ಅವನು ನೆರಳಿ ಸಾಯುವಾಗೆ ನಾನು ಮಾಡುತ್ತೇನೆ. ಅವನನ್ನು ಕೊಂದು ನೀನು ಕಾನೂನನ್ನು ಕೈ ತೆಗೆದುಕೊಳ್ಳಬೇಡ. ಇಲ್ಲ ತಮ್ಮ, ಇವರನ್ನು ಅನಗಾಯ ಮಾಡಿಬಿಡುವಷ್ಟು ತಾಳ್ಮೆ ನನ್ನಲ್ಲಿಲ್ಲ. ಈಗ ನೋಡುತ್ತಿರು, ಈಗ ಒಂದೇ ಕ್ಷಣಕ್ಕೆ 2 ತಲೆಗಳನ್ನು ಕೆಡವಿ ಬಿಡುತ್ತೇನೆ. ಬೇಡ, ನನ್ನ ಮಾತು ಸ್ವಲ್ಪ ಕೇಳು. ನೀನು ಕೊಂಡ್ರೆ ಅದು ಮರ್ಡರ್ ಆಗುತ್ತದೆ, ನಾನು ಮಾಡಿದರೆ ಅದು ಎನ್ಕೌಂಟರ್ ಆಗುತ್ತೆ. ಎನ್ಕೌಂಟರ್ ಆಗುತ್ತದೆ. ಏ ಗೌಡ, ಅಂದು ನನ್ನ ಮನೆಗೆ ಬಂದು, ಅಂದು ನನ್ನ ಸ್ಟೇಷನ್ಗೆ ಬಂದು ಹಣದ ದುರಾಶೆಯನ್ನು ತೋರಿಸಿದ್ದು ಎಲ್ಲ ನನಗಿದೆ. ಅದೇ ರೀತಿ ನನ್ನ ಅತ್ತಿಗೆ ನಮ್ಮ ಅಣ್ಣನ ಸಂಸಾರವನ್ನು ಚಿತ್ರಾಭಿವೃದ್ಧಿ ಮಾಡಲು ನೀನೇ ಕಾರಣ. ಅದರ ಪ್ರತಿಫಲ ನೀನು ಅನುಭವಿಸಲೇಬೇಕು.
ನೆನಪಿಸಿಕೋ. ಹೆಣ್ಣಿಗೆ ಶೀಲ ಸಿಂಗಾರ ಎಂದು ನನ್ನ ಅತ್ತಿ ಅಷ್ಟೇ ಪಿರಿಪಿರಿಯಾಗಿ ಬೇಡಿಕೊಂಡರು. ಆ ನನ್ನ ಅತ್ತಿಗೆಯನ್ನು ಕಾಳಿಂಗನಿಂದ ಕೆಡಿಸಿಸಿ ಅವರನ್ನು ಮಾವು ಕಚ್ಚಿದ ಹಾವು ಮಾಡಿಬಿಟ್ಟರಲ್ಲೋ ನೀಚಗೋಡ್ರ. ನೀವು ಹಾವು ಕಚ್ಚಿದ ಮಾವು ಆದ್ಮೇಲೆ ಗೌಡ ನೆನೆಸಿಕೋ ಮತ್ತೆ ಮಡಿದ ಬಡಿ ದೇವರನ್ನು. ಚೆನ್ನಾಗಿ ಸಾಹೇಬ್ರಿ, ದಯಮಾಡಿ ಕೇಳ್ತೀನಿ, ನನ್ನನ್ನು ಕೊಲ್ರಿ, ಆದ್ರೆ ನಮ್ಮಣ್ಣನ ಪ್ರಾಣ ತೆಗೆಯಬೇಡಿ. ನಿಮಗೆ ತಮ್ಮಯ್ಯ ಎಂದು ಬೇಡಿಕೊಳ್ಳುತ್ತೇನೆ. ಕರಿಯ, ನಿನ್ನ ಮಾತು ಕೇಳಿ ನನಗೆ ನಗಬೇಕು ಅಳಬೇಕು ಒಂದು ತಿಳಿಯದಂತಾಗಿದೆ. ಹೇಳಿ ಕರಿಯ, ಅದು ಇದೇ ಗೌಡ 10 ಸ್ತ್ರೀಯರನ್ನು ಮುಖ ಮುಚ್ಚಿ ಶೀಲಹರಣ ಮಾಡಿದಾಗ ಅದರಲ್ಲಿ ನಿನ್ನ ತಂಗಿ ಒಬ್ಬಳು ಇದ್ದಳೆ ಎಂದು ನಿನಗೆ ತಿಳಿಯಲಿಲ್ಲವೇ ಮೂರ್ಖ? ಇಲ್ಲ 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 ಸಾಹೇಬ್ರೇ, ನನಗೆ ಈ ಗೌರವ ಬೇಕಾಗಿಲ್ಲ. ನನಗೆ ನೀವು ಬೇಕು, ನನಗೆ ನನ್ನ ನ್ಯಾಯ ಬೇಕು. ನನಗೆ ತಿಳಿಯದೆ ನನ್ನ ತಂಗಿಯನ್ನು ನುಂಗಿದ ಈ ಗೌರವ ಕಟ್ಟ ಉಳಿಯಬೇಕಾದರೆ ನನ್ನ ಹಠ ತೀರಲೇಬೇಕು. ಬಲರಾಮ್, ತಾಯಿಲ್ಲೇ ನಿನ್ನ ಕೊಡ್ಲಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆ ಆ ಸೊಕ್ಕಿನ ಶ್ರೀಮಂತನೆಂದು ಬರುತ್ತಿರುವ ಗೌರವನನ್ನು. ಕರಿಯ, ಒಂದ ಬಿಟ್ಟೇನೋಲೆ ಕರಿಯ ಅವನನ್ನು. ಹೌದು ಸಾಹೇಬ್ರೆ, ನಿಮ್ಮ ಸೇಡಿನ ಜೊತೆಗೆ ನನ್ನ ಸೇಡು ತೀರಲೇಬೇಕಾಯಿತು. ಅದಕ್ಕೆ ನನ್ನನ್ನು ಬೇಗನೆ ಅರೆಸ್ಟ್ ಮಾಡಿರಿ. ಯಾಕಂದ್ರೆ ಇವನದು ಸಾಹುಕಾರನ ಸಂಪತ್ತು, ನಿಮ್ಮದು ಬಡವರ ತಾಕ.